ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. 2025ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ವೃಶ್ಚಿಕ ರಾಶಿಯವರಿಗಂತೂ ಈ ತಿಂಗಳಲ್ಲಿ ವಿಶೇಷವಾದ ಧನಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ. ಏಕೆಂದರೆ ಒಂದು ಒಳ್ಳೆಯ ಫಲವನ್ನು ಕೊಡುವಂತಹದ್ದು. ವೃಶ್ಚಿಕ ರಾಶಿಯವರಿಗೆ ಗುರುಫಲ ಇಲ್ಲ ಅಂದ್ರೂ ಸಹ ಒಂದು ಶುಕ್ರನ ಬಲ ಅಂತೀವಿ, ಮತ್ತು ವಿಶೇಷವಾಗಿ ಶನಿಯ ಬಲ, ಇವೆರಡು ಭಾಳ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. ಅದನ್ನು ಸರಿಯಾಗಿ ನೀವು ಬಳಸ್ಕೋಬೇಕು. ವ್ಯಾಪಾರ ವ್ಯವಹಾರಗಳಿಂದ ಧರ್ಮದ ಮೂಲಕ ಅನೇಕ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಸ್ತ್ರೀ ಮೂಲಕ ಅನೇಕ ಧನಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ. ಉದ್ಯೋಗದಲ್ಲಿ ಜಾಗ ಬದಲಾವಣೆ ಆಗ್ತದೆ, ಟ್ರಾನ್ಸ್ಫರ್ ಆಗ್ತದೆ, ಹಾಗೂ ಪ್ರಮೋಷನಲ್ ಆಗ್ತದೆ, ಬಡ್ತಿಗಳು ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ಇದೆಲ್ಲ ಒಳ್ಳೆಯ ಫಲ. ಭೂಮಿ ಮನೆ ಆಸ್ತಿಗಳನ್ನು ಸಂಪಾದಿಸುವಂಥ ಯೋಗ ಚೆನ್ನಾಗಿದೆ. ಒಳ್ಳೆಯ ಅಧಿಕಾರ, ಉದ್ಯೋಗಗಳಿಂದ ಅಪಾರವಾದ ಲಾಭಗಳಾಗ್ತದೆ. ಉದ್ಯೋಗದಲ್ಲಿ ಲಾಭ ಚೆನ್ನಾಗಿ ಸಿಗ್ತದೆ ನಿಮಗೆ. ಮನೆಯಲ್ಲಿ ವಿಶೇಷವಾಗಿ ಮಂಗಳ ಕಾರ್ಯಗಳು ನಡೀತದೆ ನಿಮಗೆ, ಮತ್ತು ಹಿರಿಯರ ಆಸ್ತಿಗಳು ಸಹ ಲಭಿಸ್ತದೆ ನಿಮಗೆ. ಆದರೆ ನೀವು ಮಾಡಬೇಕಾದೇನಪ್ಪ ಅಂದರೆ ಅಹಂಭಾವ ಬಿಡಬೇಕಾಗ್ತದೆ. ಆತುರ ನಿರ್ಧಾರಗಳನ್ನು ಮಾಡಿ ತೊಂದರೆಗೆ ಸಿಲುಕೊಂತೀರ ನೀವು. ಬಿಟ್ಟುಬಿಡಿ, ಅಹಂಭಾವ ಬಿಟ್ಟುಬಿಡಿ, ನಾನು ನಂದು ಬಿಟ್ಟುಬಿಡಿ. ಆತುರ ಮಾಡೋಕ್ಕೋಗ್ಬಿಡಿ. ಯಾವುದೇ ಒಂದು ವಿಚಾರ ಬಂದು ಯೋಚನೆ ಮಾಡಿ ಕೆಲಸ ಮಾಡಿ ಅಷ್ಟೇ. ಬೇರೆ ಏನು ಅದಕ್ಕೆ ಸಹಾಯನೇ ಇಲ್ಲ, ಅದಕ್ಕೆಲ್ಲ ಬೇರೆ ವ್ಯವಹಾರನೇ ಇಲ್ಲ ಅದಕ್ಕೆ. ನಿಮ್ಮ ಒಂದು ಯೋಚನೆ ನಿಧಾನವಾಗಿ ಕೂತ್ಕೊಂಡು ಯೋಚನೆಯನ್ನು ಮಾಡಿ ಮುಂದುವರೆದ್ರೆ ಅನುಕೂಲ ಆಗ್ತದೆ. ಉತ್ತಮ ವಿಚಾರದ ಬಗ್ಗೆ ಚಿಂತನೆ ಮಾಡಿ, ನಾನು ಹೇಗಿದ್ದೆ, ಹೇಗಿರಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಡಿ. ಮತ್ತು ಉದ್ಯೋಗದಲ್ಲಿ ಗೌರವಧನ, ಸೇವಾಧನ ಸಿಗುವಂಥ ಯೋಗ ಚೆನ್ನಾಗಿದೆ. ನಿಮಗೆ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತೀರಿ, ಒಂದು ಬಲ ಗೌರವದಿಂದ ಕೊಡ್ತಾರೆ. ಹಣಕ್ಕೆ ಭಾಳ ಮಹತ್ವ ಇದೆ. ಹಣ ಎಲ್ಲ ಸಂಪಾದನೆ ಮಾಡ್ಬೋದು, ಆದರೆ ಆ ಗೌರವದಿಂದ ಕೊಡ್ತಾರಲ್ಲ ಹಣ, ಅದಕ್ಕೆ ಭಾಳ ಗೌರವ ಇರ್ತದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತದೆ. ಮತ್ತು ಬೇಡವಾದ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಕೊಳ್ಳಿ. ಹೆಂಗಂದ್ರೆ ಖರ್ಚು ಬಂದುಬಿಡ್ತದೆ. ಸಾಲದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ. ಸಾಲ ವಿಚಾರಕ್ಕೆ ಹೋಗಬೇಡಿ. ನಿಮ್ಮ ಕೋಪತಾಪಗಳನ್ನು ಇಂದ ಎಲ್ಲರೂ ಶತ್ರುಗಳಾಗ್ಬಿಡ್ತಾರೆ. ಮಾತಾಡಬೇಕು, ಏನೋ ಮಾತಾಡ್ಬಿಡ್ತೀರಿ. ಆ ಮಾತಿನಿಂದ ನಾನಾ ಕಟ್ಟಸಿ ಹಾಕ್ಕೊಂಡ್ಬಿಡ್ತೀರಿ. ಆದಷ್ಟು ಮಾತಿನಲ್ಲಿ ನಿಗಾ ವಹಿಸಿ. ಉದ್ಯೋಗದ ನಿಮಿತ್ತ ಪರಸ್ಥಳ ವಾಸ ಮಾಡಬೇಕಾಗ್ತದೆ, ಹೋಗಿ ಬರಬೇಕಾಗ್ತದೆ. ಪತಿ ಪತ್ನಿಯರಲ್ಲಿ ಸ್ವಲ್ಪ ಆಗಾಗ ಸಣ್ಣ ಪುಟ್ಟ ಕಲಗಳಾಗ್ತದೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ವಿಪರೀತ ಆಗಕ್ಕೆ ಹೋಗಬಾರ್ದು. ವಿಪರೀತವಾದರೆ ಅದೊಂದು ದೊಡ್ಡ ಕೆಟ್ಟ ಒಂದು ಸಂದೇಶ ಆಗ್ತದೆ. ಯಾಕೆಂದರೆ ಅಂಥ ಗ್ರಹಗಳು ಕೂತಿದ್ದೀವಿ ಸ್ವಲ್ಪ. ಅದಕ್ಕೋಸ್ಕರ ನಿಮ್ಮ ರಾಶಿಯಾಧಿಪತಿ ಕುಜನ ಸಪ್ತಾಪತ್ರೆ ಇರ್ತದೆ, ಕುಜ ಬುಧ ಸಂಯೋಗ ಇರ್ತದೆ. ಅದೇ ಸ್ವಲ್ಪ ನೋಡಿಕೊಂಡು ಒಂದು ವಿವಾಹ ಜೀವನ ಸರಿ ಮಾಡ್ಕೊಳ್ಳಿ. ಮಿತ್ರರಿಂದ ಮೋಸಗಳಾಗ್ತದೆ, ಸ್ನೇಹಿತರು ಸಹ ಮೋಸಗಳು ಮಾಡಿಬಿಡ್ತಾರೆ. ಎಲ್ಲ ಕಾರ್ಯಗಳಲ್ಲೂ ವಿಘ್ನಗಳು ಬರ್ತಾ ಇರ್ತದೆ. ಸಣ್ಣ ಪುಟ್ಟ ವಿಘ್ನ ಬರ್ತದೆ, ಪರಿಹಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾಗ್ತದೆ. ಬಂಧುಗಳಿಂದ ಮೋಸವಾಗುವಂಥ ಚಾನ್ಸಸ್ ಇರ್ತದೆ. ಮೋಸ ಆದರೆ ಆಗಲಿ, ಆದರೆ ಮಾನಸಿಕ ತೊಂದರೆಗಳು ಸಹ ಕೊಟ್ಬಿಡ್ತಾರೆ. ಹಾಗಾಗಿ ಬಂಧುಗಳ ಹತ್ರ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾದ್ರೆ, ಮಾತು ಕೊಡಬೇಕಾದ್ರೆ, ವ್ಯವಹಾರ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯಾಸ ಪಡಬೇಕು, ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಿ. ಓದಿದ ಮರ್ತೋಗ್ತೀರ ನೀವು. ಸಕಾಲ ಪ್ರಯೋಜನ ಬರಲ್ಲ ವಿದ್ಯೆ. ಸ್ವಲ್ಪ ಆದಷ್ಟು ಹೆಚ್ಚು ಗಮನ ಕೊಡಬೇಕು. ಆಲಸ್ಯ ಕಮ್ಮಿ ಮಾಡಬೇಕು, ಸ್ನೇಹಿತರನ್ನ ಕಮ್ಮಿ ಮಾಡಬೇಕು. ವಿದ್ಯಾರ್ಥಿಗಳು ಫೋನ್ ಬಿಸಾಕಬೇಕು. ನೀವು ಯಾವ ಫೋನ್ ಇಟ್ಕೋಬೇಡ್ರಿ ಓದೋ ಕಾಲಕ್ಕೆ. ಹಾಗಾಗಿ ವಿದ್ಯಾರ್ಥಿ ಸ್ವಲ್ಪ ಶ್ರಮ ಹಾಕ್ರಿ. ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಖರ್ಚುಗಳಾಗ್ತದೆ, ತೊಂದರೆ ಇಲ್ಲ, ಆಗಲಿ ಏನು ಅನುಕೂಲ ಆಗ್ತದೆ. ಮತ್ತು ಕೋರ್ಟು ಕಚೇರಿಗಳಲ್ಲಿ ಜಯವಾಗುವಂಥ ಚಾನ್ಸಸ್ ಆಗ್ತದೆ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟದ್ದು ಒಳ್ಳೆಯ ಯೋಗ ಚೆನ್ನಾಗಿದೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸ್ಥಳಾಂತರ ಮಾಡ್ತೀರಿ, ಜಾಗ ಬದಲಾವಣೆ ಮಾಡ್ತೀರಿ, ಊರು ಬಿಟ್ಟು ಊರು ಸೇರ್ತೀರಿ. ಅದು ಒಂದು ತೊಂದರೆ ಇಲ್ಲ. ಉದ್ಯೋಗ ನಿಮಿತ್ತ ಆಗ್ತದೆ, ವ್ಯಾಪಾರ ನಿಮಿತ್ತ ಇರ್ತದೆ, ಮಾಡ್ಬೋದು, ತೊಂದರೆ ಇಲ್ಲ. ಮತ್ತು ಶುಕ್ರನ ಅನುಗ್ರಹದಿಂದ ಏನಾದರೂ ಒಂದು ಶುಭ ಕಾರ್ಯ ಮಾಡ್ತೀರಿ. ವಿಶೇಷವಾಗಿ ತಿಂಗಳಲ್ಲಿ ಧರ್ಮದ ಕಾರ್ಯ ಮಾಡ್ತೀರಿ. ಇದರಿಂದ ಏನಾಗಿದೆ, ನಿಮಗೆ ಕೀರ್ತಿ ಗೌರವಗಳು ಸಹ ಉಂಟಾಗ್ತದೆ. ಒಳ್ಳೆಯ ಪ್ರತಿಷ್ಠೆ, ಒಳ್ಳೆಯ ವ್ಯಕ್ತಿತ್ವ, ಜನ ಗೌರವನ ಕೊಡ್ತಾಯಿದ್ದಾರೆ ನಿಮಗೆ. ನಿಮ್ಮ ಪ್ರತಿಭೆಗೆ ತಕ್ಕ ಫಲಗಳನ್ನು ಪಡೀತೀರಿ. ದಿನೇ ದಿನೇ ಸಂಪಾದನೆ ಕಡೆ ಗಮನ ಕೊಟ್ಟು ಕುಟುಂಬವನ್ನು ಪೋಷಣೆ ಮಾಡ್ತೀರಿ, ಅಭಿವೃದ್ಧಿ ಮಾಡ್ಕೊತೀರಿ. ನಿಮಗೆ ಇದು ಪವರ್ ಚೆನ್ನಾಗಿದೆ. ಯಾವುದೇ ಒಂದು ವಿಚಾರದಲ್ಲಿ ದೀರ್ಘವಾದ ಅಧ್ಯಯನ ಮಾಡಿ ಮುಂದುವರಿಯಿರಿ.
ಲಾಭ ಬರಬೇಕು, ನಾವು ಮುಂದುವರಿಬೇಕು, ಶ್ರೀಮಂತರಾಗಬೇಕು ಅಂದರೆ ನಿಮ್ಮ ಎಫರ್ಟ್ ಇರಬೇಕು. ಯೋಚನೆ ಮಾಡಿ ದೀರ್ಘ ವಿಚಾರ ಮಾಡಿ ಮುಂದುವರಿಬೇಕು. ಆತುರ ನಿರ್ಧಾರ ಮಾಡೋಕ್ಕೆ ಹೋಗಬಾರ್ದು, ಆಲಸ್ಯ ನಿರ್ಧಾರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸಂತಾನ ವಿಚಾರದ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರ್ತದೆ, ಅಷ್ಟು ಅಂದ್ಕೊಂಡಂಗೆ ಬೇಗ ಆಗೋದಿಲ್ಲ. ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ನಿಮ್ಮ ಆಸ್ತಿಯನ್ನು ಒತ್ತಿಯಾಗಿಟ್ಟು ಬೇರೆಯವರಿಗೆ ಏನಾದ್ರು ಸಾಲ ಕೊಟ್ಟರೆ ಅದು ಬರೋದೇ ಇಲ್ಲ ಜೀವನದಲ್ಲಿ, ಯಾವ ಕಾರಣಕ್ಕೂ ಅದು ವಾಪಸ್ ಬರಲ್ಲ. ಹಾಗಾಗಿ ನಿಮ್ಮ ಆಸ್ತಿಯನ್ನು ಒತ್ತೆ ಮಾತ್ರ ಇಟ್ಟು ಯಾರಿಗೂ ಸಾಲ ಕೊಡಬೇಡಿ. ಆರೋಗ್ಯ ವಿಚಾರದಲ್ಲಿ ರಕ್ತ ಸಂಬಂಧವಾದ ಕಾಯಿಲೆಗಳು ಕಾಣಿಸ್ತದೆ, BP ಸ್ವಲ್ಪ ಜಾಸ್ತಿ ಆಗ್ತದೆ, ಕೇವಲ ಮತ್ತು ಪಾದಗಳಿಗೆ, ಮೂತ್ರಪಿಂಡಗಳಿಗೆ ಸುಟ್ಟ ಗಾಯಗಳು, ಹುಣ್ಣುಗಳಾಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಕೊಳ್ಳಿ. ಮತ್ತು ಚಿಟ್ ಫಂಡ್ ವ್ಯವಹಾರ, ಫೈನಾನ್ಸ್ ಕಂಪನಿಗಳಿಂದ ನಷ್ಟವಾಗ್ತದೆ. ಚಿಟ್ ಫಂಡ್ ವ್ಯವಹಾರ ಮಾಡುವಂಥವ್ರು, ಫೈನಾನ್ಸ್ ಕಂಪ್ನಿ ಕೆಲಸ ಮಾಡುವಂಥವ್ರು ಭಾಳ ಎಚ್ಚರವನ್ನು ವಹಿಸಿ, ಮೋಸ ಮಾಡುವಂಥ ಜಾಸ್ತಿ ಇರ್ತದೆ. ಹಾಗಾಗಿ ನಿಮ್ಮ ಆರೋಗ್ಯದ ಅಭಿವೃದ್ಧಿಗೆ ಮತ್ತು ವಿಶೇಷವಾಗಿ ಈ ಸಾಲದ ನೋವಿನ ಪರಿಹಾರಕ್ಕಾಗಿ ಕುಜ ಶಾಂತಿನ ಮಾಡುವಂತಹದ್ದು ಭಾಳ ಉತ್ತಮ ಫಲ. ವೃಶ್ಚಿಕ ರಾಶಿಯವರು, ನಿಮ್ಮ ರಾಶಿಯಾಧಿಪತಿ ಕುಜನೇ ಆಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅವನೇ, ಹೆಂಡತಿ ಗಂಡ ಸಂಬಂಧಪಟ್ಟಿದ್ದು ಅವನೇ, ಪತಿ ಪತ್ನಿಯ ತೊಂದರೆಗಳು ಬರ್ತಕ್ಕಂಥದ್ದು ಮತ್ತು ಸಾಲ ಹೆಚ್ಚಾಗುವಂತಹದ್ದು ಇವೆಲ್ಲ ಬರುತ್ತೆ ಕುಜಂಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ತಪ್ಪದೆ ಪ್ರತಿ ಮಂಗಳವಾರ ಕುಜ ಶಾಂತಿಯನ್ನು ಮಾಡಿಕೊಳ್ಳಿ, ಅಥವಾ ಒಂದು ದಿನ ಮಾಡಿ. ಪ್ರತಿ 4 ವಾರ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿ, ತೊಗರಿ ಬೇಳೆ ದಾನವನ್ನು ಕೊಡಿ. ಎಲ್ಲ ಕೆಲಸಕ್ಕೂ ಅನುಕೂಲ ಆಗ್ತದೆ. ಇದರಿಂದ ಕುಜನ ಅನುಗ್ರಹ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಕೈಲಿ ಅಷ್ಟಾಗುತ್ತೆ ಅಷ್ಟು ದಾನ ಕೊಡಿ, ಅಂಥ ಪ್ರಮಾಣ ಏನಿಲ್ಲ. ನೀವು ಅದು ಕಡೆಯ ದಾನ ಕೊಡೋಕ್ಕೂ ನಮಗೆ ಶಕ್ತಿ ಇಲ್ಲ ಅಂದರೆ ದರ್ಶನ ಮಾಡ್ಕೊಂಬನ್ನಿ. ಸುಬ್ರಹ್ಮಣ್ಯೇಶ್ವರ ಕುಮಾರಸ್ವಾಮಿ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ, ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಸ್ಕಂದ ಯಾವಾಗಲೂ ನಮ್ಮ ಜೀವನದಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಡುವಂತಹನು ಮತ್ತು ಸಾಲವನ್ನು ಪರಿಹಾರ ಮಾಡುವಂತಾನೆ ಕುಜ ಚೆನ್ನಾಗಿಲ್ಲಪ್ಪ ಅಂದರೆ ಸಾಲ ಮಾಡಿ 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 ಸುಸ್ತಾಗ್ತೀವಿ. ಕುಜ ಚೆನ್ನಾಗಿಲ್ಲಪ್ಪ ಅಂದರೆ ಆರೋಗ್ಯ ಕೆಟ್ಟು ಮುಟ್ಟಿದ್ದೆಲ್ಲ ತನಗೆ ರಕ್ತ ದೋಷ ಬರೋದೇ ಕುಜನಿಂದ. ಹಾಗಾಗಿ ಯಾರಿಗೆ ಆರೋಗ್ಯ ಬೇಕು, ಯಾರಿಗೆ ಹಣ ಬೇಕು, ಯಾರಿಗೆ ವಿವಾಹ ಸಂಬಂಧಪಟ್ಟ ತೊಂದರೆ ಪರಿಹಾರ ಬೇಕು ಅಂದರೆ ಕುಜನ ಆರಾಧನೆ ತಪ್ಪದೇ ಮಾಡಿಕೊಳ್ಳಿ. ಮತ್ತು ಪ್ರತಿ ಮಂಗಳವಾರ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ ಕುಜನಿಗೆ. ಕಡೆ ಪಕ್ಷ ಒಂದು 10 ನಿಮಿಷ ಕೂತ್ಕೊಂಡು ದೇವ ಸ್ಮರಣೆ ಮಾಡಿಕೊಡ್ರಿ, ಕುಜನ ಅನುಗ್ರಹ ಮಾಡಿ. ಅಂಗಾರಕಾಯ ನಮಃ ನಮಸ್ಕಾರ ಮಾಡಿರಿ, ಅಂಗಾರಕ ಸ್ಮರಣೆ ಮಾಡಿರಿ. ಎಲ್ಲ ಕಷ್ಟ ಪರಿಹಾರವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಭೋಗಗಳನ್ನು ನೀವು ಅನುಭವಿಸ್ಬೋದು. ವಿಶೇಷವಾಗಿ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ನಮಸ್ಕಾರಗಳು.